ಆ ಗ್ಯಾಂಗ್ ರಾತ್ರಿ ವೇಳೆ ಕಾರಿನಲ್ಲಿ ಎಂಟ್ರಿ ಕೊಡ್ತಿತ್ತು. ಯಾರೂ ಇಲ್ಲದ ಏರಿಯಾವನ್ನೇ ಟಾರ್ಗೆಟ್ ಮಾಡಿ ಕಾರಿನಲ್ಲಿ ಹಸು ಕದ್ಕೊಂಡು ಪರಾರಿಯಾಗ್ತಿದ್ರು. ಆದರೆ ಸಣ್ಣ ಸುಳಿವು ಪಡೆದಂತಹ ಖಾಕಿ ಆರೋಪಿಗಳನ್ನ ಬಂಧಿಸಿದೆ. ಮತ್ತೊಂದು ಕಡೆ ಇದೇ ರೀತಿ ಗ್ಯಾಂಗ್ನ ಕಾಟ ಶುರುವಾಗಿತ್ತು. ಪೊಲೀಸರು ಐನಾತಿಗಳಿಗೆ ಬಲೆ ಬೀಸಿದ್ದಾರೆ. ಮುಖಕ್ಕೆ ಮಾಸ್ಕ್, ತಲೆಗೆ ಮಂಕಿ ಕ್ಯಾಪ್, ಕಾರಿನಲ್ಲಿ ಸರಕ್ಕಂತ ಎಂಟ್ರಿ, ಹೀಗೆ ಜಂಪ್ ಮಾಡಿ ಕಾರಿಳಿದ ಖದೀಮರು ಕ್ಯಾಚ್ ಹಾಕ್ತಾ ಇರೋದು ಒಂದು ಹಸುವನ್ನ. ಇದೊಂದೇ ದೃಶ್ಯವಲ್ಲ, ಇಲ್ನೋಡಿ, ರಸ್ತೆ ಪಕ್ಕದಲ್ಲೂ ಹಸುವನ್ನ ಕಾರಿನಲ್ಲಿ ತುಂಬಿಸ್ಕೊಂಡು ಪರಾರಿ ಆಗ್ತಾರೆ. ಅಂದ್ಹಾಗೆ ಈ ಗ್ಯಾಂಗ್ ಚಿಕ್ಕಮಗಳೂರು ಪಟ್ಟಣದ ಹೃದಯ ಭಾಗದಲ್ಲೇ ಅನೇಕ ಬಾರಿ XYLO ಕಾರಿನಲ್ಲಿ ಬಂದು ಹಸುಗಳನ್ನ ಕದ್ದು ಪರಾರಿಯಾಗ್ತಿದ್ರು. ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಲಿಂಗದಹಳ್ಳಿ ಸುತ್ತಮುತ್ತ ಕೂಡ ಇದೇ ರೀತಿಯ ಹಸುಗಳನ್ನ ಎತ್ತಾಕೊಂಡು ಜೂಟಾಗ್ತಿದ್ರು. ಈ XYLO ಗ್ಯಾಂಗ್ ವಿರುದ್ಧ ವಿವಿಧ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. ಹೀಗಿದ್ರೂ ಖದೀಮರು ಮಾತ್ರ ಸಿಕ್ಕಿಬಿದ್ದಿರಲಿಲ್ಲ. ಆದರೆ ಮೊನ್ನೆ ಮಧ್ಯರಾತ್ರಿ 2 ಗಂಟೆಗೆ ಲಿಂಗದಹಳ್ಳಿಯಿಂದ ಬಂದ ಕರೆಯೊಂದನ್ನ ಗಂಭೀರವಾಗಿ ಸ್ವೀಕರಿಸಿದ ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಪೊಲೀಸರು ಆರೋಪಿಗಳ ಬೆನ್ನತ್ತಿದ್ರು. ಯಾವಾಗ ಪೊಲೀಸರು ತಮ್ಮ ಕಾರನ್ನ ಅಡ್ಡಗಟ್ಟಿದ್ರು ಅಂತ ಗೊತ್ತಾಯ್ತೋ, ಪೊಲೀಸರ ಮೇಲೆ ಕಾರು ಹತ್ತಿಸಲು ಖದೀಮರು ಪ್ರಯತ್ನಿಸಿದ್ರು. ಕಾರಲ್ಲಿದ್ದ ಕಲ್ಲಿನಿಂದ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲು ಮುಂದಾದ್ರು. ಕಾರಿನಲ್ಲಿದ್ದ 4ರಲ್ಲಿ ಒಬ್ಬನಂತೂ ಹಿಂಬದಿ ಕಾರಿನ ಗ್ಲಾಸ್ ಒಡೆದು ಎಸ್ಕೇಪ್ ಆಗಿದ್ದ. ಇಷ್ಟೆಲ್ಲ ಆದ್ರೂ ಪಟ್ಟು ಬಿಡದ ಪೊಲೀಸರು ಮಧ್ಯರಾತ್ರಿಯಲ್ಲಿ ಚೇಸ್ ಮಾಡಿ 3ರನ್ನ ಬಂಧಿಸಿದ್ದಾರೆ. ಹೆಸರು ಇರ್ಷಾದ್, ಮಹಮ್ಮದ್ ನಿಶಾರ್, ಮಹಮ್ಮದ್ ನೌಷದ್. ರಾತ್ರಿ 1 ಗಂಟೆ 1:15 ಸುಮಾರಿಗೆ ಗ್ರಾಮದಲ್ಲಿ ಏನು ಶಬ್ದ ಕೇಳಿಸ್ತು ಅಂತ ಊರಿನವರು ಎದ್ದು ನೋಡುವಾಗ ಆಸಾಮಿಗಳು ದನಗಳನ್ನು ತುಂಬ್ತಾ ಇದ್ರು. ಚಿಕ್ಕಮಗಳೂರು ಕಡೆ ಎಲ್ಲಿ ಬರ್ತಿದ್ದಾರೆ ಆ ದಾರಿನಲ್ಲಿ ನಾವು ಕೂಡ ಪ್ಲಾನ್ ಮಾಡಿ ಬ್ಯಾರಿಕೇಡ್ಸ್ ಎಲ್ಲ ಹಾಕಿ ಅವರನ್ನು ರಾತ್ರಿ ಅಡ್ಡ ಹಾಕಿದ್ದೀವಿ. ಅಡ್ಡ ಹಾಕಿದ ಮೇಲೆ ಕೂಡ ರಿವರ್ಸ್ ತಗೊಂಡು ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟರು. ಅದರಲ್ಲಿ ಒಬ್ಬ ಗ್ಲಾಸನ್ನು ಬ್ರೇಕ್ ಮಾಡಿ ಓಡಿ ಹೋಗಿದ್ದಾನೆ. ಇನ್ನು 3 ಜನ ಗಾಡಿನಲ್ಲಿ ಇದ್ದಿದ್ದವನ್ನ ನಮ್ಮ ASI ಅವರು ಸಮಯ ಪ್ರಜ್ಞೆಯನ್ನು ತೋರಿಸಿ ಚಾವಿಯನ್ನು ಆಫ್ ಮಾಡಿಸಿ ಅವರನ್ನ 3 ಜನರನ್ನ ಹಿಡಿದಿದ್ದೀವಿ. ಇನ್ನು ಈ ಗ್ಯಾಂಗ್ ಹಸುಗಳನ್ನ ಕಳ್ಳತನ ಮಾಡಲೆಂದೇ XYLO ಕಾರನ್ನ ಆಲ್ಟ್ರೇಟ್ ಮಾಡಿಸಿದ್ರು. ಅದರಂತೆ ಸಿಕ್ಕ ಹಸು ಕದ್ದು ಮಾರಾಟ ಮಾಡ್ತಿದ್ರು. ಇಂತಹ ಗ್ಯಾಂಗ್ನ ಪೊಲೀಸರು ಹರಸಾಹಸಪಟ್ಟು ಬಂಧಿಸಿದ್ರೆ ಒಂದೇ ದಿನದಲ್ಲಿ ಆರೋಪಿಗಳು ಬೇಲ್ ಮೇಲೆ ಹೊರಬಂದಿದ್ದಾರೆ. ಇದು ಗೋರಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದೆ. ರಾತ್ರಿ ಹಿಡಿದಿದ್ದಾರೆ ಎಲ್ಲ. ಅವರು ಇದು ಮಾಡಿ ಬೆಳಿಗ್ಗೆ ನೋಡಿದ್ರೆ ಅವ್ರು IG ರೋಡಲ್ಲಿ ರಾಜವರ್ಷವಾಗಿ ಆರಾಮಲ್ಲಿ ಓಡಾಡ್ಕೊಂಡಿದ್ದಾರೆ. I20 ಗಾಡಿ. ನಾವು ನಮ್ಮ ಹುಡುಗರೆಲ್ಲ ನಮಗೆ ಫೋನ್ ಮಾಡ್ತಾರೆ, ಅಣ್ಣ ಹಿಂಗೆ ಹಿಡಿದಿದ್ದೀರಾ ನೀವು, ಹಿಂಗೆ ಆಗ್ತಾ ಇದಾವಲ್ಲ, ಹಿಂಗೆ ಓಡಾಡ್ತಾ ಇದಾರಲ್ಲ ಅಂತ. ಯಾವ ಥರ ಕಾನೂನು ಐತೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಚಿಕ್ಕಮಗಳೂರು ನಗರದಲ್ಲಿ. ಅದು ಅಲ್ಲದೆ ನಮಗೆ ಖುಷಿಯಾಗಿದ್ದಕ್ಕೂ ವಿಡಿಯೋ ಫುಟೇಜ್ ಎಲ್ಲ ಸ್ಟೇಷನ್ಗೆ ತಲುಪಿದ್ದು ಇದೇ ಗಾಡಿ ತಲುಪಿ ಹಿಡಿದಿರೋದು ಅಂತ. ಅದ್ರ ಬಗ್ಗೆ ಆದಷ್ಟು ಬೇಗ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಇದು ಚಿಕ್ಕಮಗಳೂರಿನ XYLO ಗ್ಯಾಂಗ್ನ ಕಥೆಯಾಗಿದ್ರೆ, ವಿಜಯಪುರದಲ್ಲಿ ಇಂತಹದ್ದೇ ಗ್ಯಾಂಗ್ ಪೊಲೀಸರ ನಿದ್ದೆಗೆಡಿಸಿದೆ. ಖದೀಮರ ಹಾವಳಿ ಜಾಸ್ತಿಯಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಇಷ್ಟು ದಿನ ಮನೆಗಳ್ಳತನ, ಸರಗಳ್ಳತನ, ವಾಹನಗಳ ಕಳ್ಳತನ ನಡೆದಿದ್ವು. ಆದ್ರೀಗ 5 ಖದೀಮರ ಗ್ಯಾಂಗ್ ದುಬಾರಿ ಕಾರುಗಳಲ್ಲಿ ಆಗಮಿಸಿ ಅದೇ ಕಾರಿನಲ್ಲಿ ಜಾನುವಾರು ಕದ್ದೊಯ್ತಿದ್ದಾರೆ. ಈ ಖದೀಮರ ಉಪಟಳ ಕಳೆದ ಕೆಲ ತಿಂಗಳುಗಳಿಂದ ನಡೆಯುತ್ತಿದೆ. ವಿಜಯಪುರ ನಗರದ ಹೊರಭಾಗದ ಹಾಗೂ ನಗರ ಪ್ರದೇಶಕ್ಕೆ ಅಂಟಿಕೊಂಡಿರೋ ಜಮೀನುಗಳಲ್ಲಿ ವಾಸ ಮಾಡುತ್ತಿರೋ ರೈತರ ಜಾನುವಾರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ದನದ ಕೊಟ್ಟಿಗೆ ಅಥವಾ ಮನೆಯ ಬಳಿ ಕಟ್ಟಿರೋ ಎಮ್ಮೆ, ಕುರಿ, ಮೇಕೆಗಳ ಹಗ್ಗ ಕತ್ತರಿಸಿ ಕಾರಿನಲ್ಲಿ ತುಂಬಿಕೊಂಡು ಜೂಟಾಗ್ತಾರೆ. ಹೀಗೆ ಕಳೆದ ನವೆಂಬರ್ 19ರಂದು ಹಟ್ಟಿ ಎಂಬುವರ ಹಸು ಕದ್ದಿದ್ದಾರೆ. ಪ್ರತಿ ತಿಂಗಳ 2-3 ಇದೇ ಥರ ಆಗ್ತಾ ಇದ್ದಾವೆ ಸುತ್ತಮುತ್ತಲೇ. ಅದಕ್ಕೆ ಯಾರೂ CC ಕ್ಯಾಮ್ರಾ ಕುಂಡಿಸಲ್ಲ ರೈತರು. ಅವರು ಬಡವರು ಇರ್ತಾರೆ, ಅವ್ರು CC ಕ್ಯಾಮ್ರಾ ಕುಂಡಿಸೋ ತಾಕತ್ತಿರಂಗಿಲ್ಲ. ಈಗ ಯಾವುದಾದ್ರು ಒಂದು CC ಕ್ಯಾಮ್ರಾದಾಗ ಒಂದು ಸರಿ ಆಯ್ತು ಅಂದ್ರೆ ಆ ಟೈಮ್ದಾಗ ಪೊಲೀಸನ್ ಕಂಪ್ಲೇಂಟ್ ಕೊಡೋಕೆ ಹೋದ್ರೂ ಅವರು ಪಟಕನೇ ಕಂಪ್ಲೇಂಟ್ ತೊಗೊಳ್ಳಲ್ಲ, FIR ಮಾಡಲ್ಲ. ಇನ್ನೇ 2 ದಿನ ತಡಿಯತ್ತಾರೆ. ಈಗ ಅವ್ರು ರೈತರುಗಳು ಯಾರು ಕೇಳೋರಿಲ್ಲ. ಸದ್ಯ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಸದ್ಯ ಖದೀಮರು ಹಸುಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ರಸ್ತೆಗಳಲ್ಲಿ ಹಸುಗಳು ಕಾಣಿಸಿದ್ರೆ ಸಾಕು ಕಳ್ಳತನ ಮಾಡ್ತಿದ್ದು ರೈತರ ನಿದ್ದೆಗೆಡಿಸಿದೆ. ಆದಷ್ಟು ಬೇಗ ಹಸುಗಳರ ಆಟಕ್ಕೆ ಪೊಲೀಸರು ಫುಲ್ ಸ್ಟಾಪ್ ಇಡಬೇಕು ಅಂತ ರೈತರು ಆಗ್ರಹಿಸುತ್ತಿದ್ದಾರೆ.
ಚಿಕ್ಕಮಗಳೂರಿನಿಂದ ಪ್ರಶಾಂತ್ ಜೊತೆ ಅಶೋಕ್ ಯಡಳ್ಳಿ, TV9 ವಿಜಯಪುರ.